ನನ್ನ ಅನುಭವದ ಪ್ರಾಮಾಣಿಕ ಮಾಹಿತಿಗಾಗಿ ಸ್ವಾಗತ. ಈ ಮಧ್ಯ ನನ್ನ ಮನೆ ಮುಂದೆ ಒಂದು ಹೊಸ ಈ ಶೆಡ್ ಹಾಕಿದೆ. ಆಗಲೇ ಈ ಅಟ್ಟಣೆನೂ ಸಹ ಮಾಡಿದೆ ಹೊಸದಾಗಿ. ಹಾಗೆ ಸುಮಾರು 40 ಟಗರು ಮರಿಗಳನ್ನ ತಂದು 2.5 ತಿಂಗಳು ಮೇಯಿಸಿ ಮೊನ್ನೆ ತಾನೇ ಮಾರಾಕಿದೆ. ಅವು ಮಾರಾಕ್ತಿದ್ದಂಗೆ ನಿನ್ನೆ ಈ ಕಸ ಎಲ್ಲ ಒಡೆದು ಎತ್ತಾಕ್ಬಿಟ್ವಿ. ನೋಡಿ, ಈ ಕಸ ಇಲ್ಲಿ ನೆಲಮಟ್ಟದಿಂದ ಈ ಅಟ್ಟಣೆ ಸುಮಾರು 1.25 ಅಡಿ ಇದೆ. ಇದು 3/4 ಭಾಗ ಅಷ್ಟೇ ತುಂಬಿತ್ತು. ಇನ್ನೂ ಒಂದು ತಿಂಗಳಿದ್ದಿದ್ರೂ ನಡೀತಾ ಇತ್ತು. ಬ್ಯಾಚ್ ಮಾರಾಕಿದೆ ಅಂತಂದು ಎಲ್ಲ ಎತ್ತಿ ಆಚೆಗೆ ಹಾಕಿದೆ. ಒಟ್ಟಿನಲ್ಲಿ ಕಸ ಹೊಡಿಯೋದು ತಪ್ಪಿತು. ಆಮೇಲೆ ಒಂದೊಂದು ಸತಿ ಮಳೆ ಬಂದಾಗ ಕಚ್ಕೊಂಡು ಬಿಟ್ಟು ಕೆತ್ತಿ ಭುಜಗಳೆಲ್ಲ ನೋವು ಬರ್ತಾಯಿದ್ವು, ಅದು ತಪ್ಪಿತು. ಅಟ್ಟಣೆಗೆ ಮಾಡಿದ್ದರಲ್ಲಿದ್ದೇನು ಅನುಕೂಲ ಇದೆ. ಆದರೆ ಕಸದ ಸಮಸ್ಯೆಗೋಸ್ಕರನೇನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎಲಿವೇಟೆಡ್ಡು ಹೈಟೆಕ್ ಶೆಡ್ಗಳಾಗ್ತಾರಲ್ಲ, ಅದು ಎಷ್ಟು ಸರಿ. ಜೊತೆಗೆ ಅದರಲ್ಲಿ ಸಮಸ್ಯೆಗಳು ಇದ್ದಾವೆ. ಅದರ ಪಕ್ಕಕ್ಕಿಡೋಣ. ಈಗ ನಾನು ಮಾಡಿದಂತಹ ಈ ಅಟ್ಟಣೆಗಳ ವಿಶೇಷತೆ ಏನು, ಇದನ್ನು ಮಾಡಿದ್ದನ್ನೆಲ್ಲ ನಿಮಗೆ ಲೈವ್ ಆಗಿ ತೋರಿಸಿದರೆ ನೀವು ಸಹ ಇದನ್ನು ಮಾಡ್ಕೊಬೋದಕ್ಕೆ. ಯಾಕೆ ಅಂತಂದರೆ ಇದು ಕಡಿಮೆ ಖರ್ಚಿನಲ್ಲಿ ಮತ್ತು ಭದ್ರವಾಗಿ ಮಾಡ್ಕೋಬಹುದು. ಅದೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಅಂತಂದು ಈ ವಿಡಿಯೋದಲ್ಲಿ ದೃಶ್ಯಾವಳಿಗಳ ಸಮೇತ ನಿಮಗೆ ತೋರಿಸ್ತೀನಿ. ಅಂದಾಗೆ ನಾನು ಇದನ್ನು ಮರದ ಡಿಂಬಿಯಿಂದ, ನೀಲಗಿರಿ ಮರದ ಡಿಂಬಿಯಿಂದ ಪಟ್ಟಿಗಳಾಗಿ ಕೊಯ್ಸಿದ್ದೀನಿ. ಆ ಪಟ್ಟಿಗಳ ಅಳತೆ ಈಗಲೇ ಹೇಳ್ಬಿಡೋಣ, ಆಮೇಲೆ ಮರ್ತೋಗ್ತೀನಿ ನಾನು. ಆ ಪಟ್ಟಿಗಳು ಅಗಲ ಬಂದುಬಿಟ್ಟು 3 ಇಂಚು, ಆಮೇಲೆ ದಪ್ಪ ಬಂದುಬಿಟ್ಟು 1.5 ಇಂಚು. ಆ ಪಟ್ಟಿಗಳಿಗೆ ಕೆಳಗಡೆ ಆಸರೆಯಾಗಿ ನಾವು ಒಂದು ಆಸರೆ ಪಟ್ಟಿಗಳು ಕೊಡಬೇಕಲ್ವ. ಆ ಆಸರೆ ಪಟ್ಟಿ ಅಳತೆ ಬಂದುಬಿಟ್ಟು ದಪ್ಪ 2 ಇಂಚು, ಅಗಲ ಬಂದುಬಿಟ್ಟು 4 ಇಂಚು. ಹಿಂಗೆ ಗೋಡಿಯಲ್ಲಿ ಅಂದರೆ ವರ್ಟಿಕಲ್ಲಾಗಿ ಆಸರೆ ಕೊಟ್ಬಿಡಬೇಕು, ಏನು ಆ ಅಟ್ಟಕ್ಕೆ ಆಸರೆಯಾಗಿ. ಇನ್ನು ನಾನು ಈ ಅಟ್ಟಣಿಗೆಯ ಪಟ್ಟಿಗಳ ಉದ್ದ ಹೇಳಿಲ್ವಲ್ವ. ನನ್ನ ಶೆಡ್ ಅಳತೆಗೆ ನನ್ನ ಡಿಮ್ಮಿಗಳ ಲಭ್ಯತೆ ಹಿಡಿದು 12 ಅಡಿ ಉದ್ದ ಕೊಯ್ಸಿದ್ದೀನಿ. ಯಾರಾದರೂ ನೀಲಗಿರಿ ಮರ ನೇರವಾಗಿರುವಂಥದ್ದು 20 ಅಡಿ ಇದ್ದರೂ ಕೂಡ ಕೊಯ್ಸ್ಕೊಡ್ಬೋದು. ಯಾಕಂದರೆ ಉದ್ದ ಜಾಸ್ತಿ ಆಗಿ ಅದರ ನೀಟಾಗಿ ಅಟ್ಟಣಿಗೆ ಮಾಡ್ದಂಗೆಲ್ಲ ಎಲ್ಲಿ ಪ್ರಾಣಿಗಳ ಕಾಲು ಸಿಗಾಕೊಂಡಂಗೆ ನೀಟಾಗಿರುತ್ತೆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನಾನು ನನ್ನ ತೋಟದಲ್ಲೇ ಮರಗಳಿದ್ದು ಕುಯ್ಸ್ಕೊಂಡು ಹೋಗ್ಬಿಟ್ಟು ನಾನು ಏನು ಹೇಳಿದೆ ಆ ಎಳತೆಯಲ್ಲಿ ಕಟ್ ಮಾಡಿಸಿದೆ. ಆ ಕಟ್ ಮಾಡಿದಾಗ ನನಗಂತೂ ಆಶ್ಚರ್ಯ ಆಯಿತು. ಡೊಂಕ ಬಂಕ ಕಟ್ ಮಾಡ್ತಿದ್ದಂಗೆ ಸಾಮಿಲ್ನಲ್ಲಿ ಟೊಂಕ ಬಂಕ ಆಗಿಬಿಟ್ವು, ಕೆಲವು ತಿರ್ಚ್ಕೊಂಡು ಬಿಟ್ವು. ಇದಕ್ಕೆ ನಾನು ಅಟ್ಟ ಮಾಡೋಕೆ ಆಗುತ್ತಾ ಅನ್ನೋಷ್ಟರ ಮಟ್ಟಿಗೆ ಸೊಟ್ಟಂಪಟ್ಟ ಆಗಿಬಿಟ್ವು. ಆದರೆ ಅವುಗಳನ್ನೆಲ್ಲ ತಂದು ಶೆಡ್ನಲ್ಲಿ ಜೋಡಿಸಿ ಸ್ವಲ್ಪ ಭಾರ ಎತ್ತೋದೆಲ್ಲ ಮಾಡಿ, ಆಮೇಲೆ ಒಂದು ವಾರ ಆದಮೇಲೆ ಸ್ವಲ್ಪ ಆರಿದ ಮೇಲೆ ನಾನೇ ಸ್ವಂತ ಅಟ್ಟಣೆಗಳು ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ನೀವು ಯಾರಾದರೂ ನೈಪುಣ್ಯತೆ ಇದ್ದರೆ ನೀವೇ ಮಾಡ್ಕೋಬೋದು ಅಥವಾ ಕಸದಾರನ ಇಡ್ಬೋದು. ಹೇಗೆ ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ನಾನು ಮಾಡುವಾಗ ಮಾಡಿದ ಆ ವಿಡಿಯೋದ ಮುಖಾಂತರ ನಿಮಗೆ ಮಾಹಿತಿ ಕೊಡ್ತೀನಿ. ಪಟ್ಟಿಗೆ ಈ ಮಳೆ ಹೊಡಿಬೇಕಂದ್ರೆ ನಾವು ಯಾವ ಸೈಜ್ ಮಳೆ ಹೊಡಿಬೇಕೋ ಆ ಸೈಜ್ ಮಳೆನೇ ಕಟ್ ಮಾಡಿಕೊಂಡು, ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವ, ಆ ಸೈಜ್ ಮಳೆನೇ ಕಟ್ ಮಾಡಿಕೊಂಡು 2.5 ಇಂಚು ಮಳೆ ಇದನ್ನೇ ಹಿಂಗೆ ಇಷ್ಟಕ್ಕೆ ಕಟ್ ಮಾಡ್ಕೊಂಡು ಬಿಟ್ಟು ಥರ ಮಾಡ್ಕೋಬೇಕಾಗುತ್ತೆ. ಬಿಟ್ಟು ಮಾಡಿಕೊಂಡ್ರೆ ಅವಾಗೆ ನಮಗೆ ಹೊಡಿಯೋಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿಗೆ ಬಾ ಈ ಥರ ಬಿಟ್ಟು ಮಾಡಿಕೊಂಡು ಓಲಾಕಿದ್ರೆ ಒಂದು ಅರ್ಧ ಪಟ್ಟಿಗೆ ಓಲಾಕ್ಕೊಂಡ್ರೆ ಅದು ಮಳೆ ಈಜಿಯಾಗಿ ಹೋಗುತ್ತೆ. ಜೊತೆಗೆ ಈ ಪಟ್ಟಿ ಹೊಡಿದಂಗಿರುತ್ತೆ. ಆಮೇಲೆ ಈ ಪಟ್ಟಿಗಳೆಲ್ಲ ಎಷ್ಟು ಡೊಂಕಾಗಿಲ್ಲ ನೋಡಿ. ಇಲ್ಲಿಗೆ ಹಿಂಗೆ ಪಟ್ಟಿಗಳೆಲ್ಲ ಇಷ್ಟು ಡೊಂಕಾಗಿದೆ ನೋಡು. ಇಲ್ಲಿ ಇಷ್ಟು ಅಗಲ ಇದೆ, ಇಲ್ಲಿ ಕುತ್ಕೊಂಡು ಬಿಟ್ಟಿದೆ. ನಾವು ಸಮಾನಾಂತರವಾಗಿ ಈ ಇಕ್ಕೆ ಸೋರಕ್ಕೆ ಈ ಕಡೆ ತೋರಿಸ, ಇಕ್ಕೆ ಸೋರಕ್ಕೆ
ಸಮಾನಾಂತರವಾಗಿ ಹೋಲ್ ಬಿಡಬೇಕು ಅಂದ್ಕೊಂಡ್ರೆ ಅವಾಗ ಏನು ಮಾಡಬೇಕಂದ್ರೆ ಈ ಅಗಲ ಇರೋ ಕಡೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕ್ಕೊಂಡು ಮಳೆ ಹೊಡೆದು ಇದನ್ನ ಮೆಂಡಾಕಿ ಈಚೆಗೆ ಬರೋಂಗೆ ಮಾಡಬೇಕು. ನಿಮಗೆ ಅದು ತೋರಿಸ್ತೀನಿ ನೋಡಿ. ಇವಾಗ ಇಲ್ಲಿ ಅಗಲ ಇದೆ, ಎಷ್ಟು ಬೇಕೋ ಅಷ್ಟಕ್ಕೆ ಅಳತೆ ಕಟ್ಟಿ ಇಟ್ಕೊಂಡು ಮಳೆ ಹೊಡೆಯೋಣ. ಆಯ್ತು. ಇಲ್ಲ ಒಂದು ಇದು ಅದು ಪಟ್ಟಿ ಕೊಡು. ಏನು ಪಟ್ಟಿ? ಅಲ್ಲಿ ಕಬ್ಬಣದ ಪಟ್ಟಿ ಕೊಡು, ಮೆಂಡು ಹಾಕೋಕ್ಕೆ. ಹೊಡೆದ ಮೇಲೆ ಇದನ್ನು ಸರಿಯಾಗಿ ತೋರಿಸು. ಈ ಥರ ಈ ಕಡೆ ಗ್ರಿಪ್ ಇರೋದ್ರಲ್ಲಿದ್ದ ನಾವು ಸನ್ನೆ ಹಾಕಿದ್ರೆ ಆವಾಗ ಇದು ಸೊಟ್ಟ ಇರೋದು ಕೂಡ ಅಗಲ ತೆಗೆದುಕೊಳ್ಳುತ್ತೆ. ಆಮೇಲೆ ನಮಗೆ ಎಷ್ಟು ಅಳತೆಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವೋ ಆ ಅಳತೆ ಕಡ್ಡಿನ ಸಿಗಾಕಿ ಬಿಡೋದು, ಮತ್ತೆ ಮಳೆ ಹೊಡೆಯೋದು. ಕಡೆ ನೋಡಿ, ಈಗ ಸಮಾನಾಂತರವಾಗಿ ಹೋಲ್ ಬಂದ್ಬಿಡ್ತು. ಈ ಪಟ್ಟಿ ಸೊಟ್ಟ ಇದ್ದರೂ ಕೂಡ ನಾವು ಈ ಥರ ಐಡಿಯಾ ಮಾಡ್ಕೊಂಡ್ಬಿಟ್ಟು ಇದನ್ನು ಸನ್ನೆ ಹಾಕ್ಕೋಬೇಕು. ಈ ಕಡೆಯಿಂದ ಯಾವಾಗ ಈ ಕಡೆಯಿಂದ ಬಿಗಿತೀವೋ, ಈ ಕಡೆ ಒಂದು ಕಡೆಯಿಂದ ಬಿಗಿದಾಗ ನಮಗೇನಾಗುತ್ತೆ ಅಂದರೆ ಸನ್ನೆ ಹಾಕ್ಕೊಂಡ್ರೂ ಇದು ಮೂವ್ ಆಗೋದಿಲ್ಲ. ಈ ಹೊಸ ಪಟ್ಟಿ ನಾವೇನು ಹೊಡಿತೀವೋ ಅದನ್ನು ಮೂವ್ ಮಾಡೋಕ್ಕೆ ಇದು ಚೆನ್ನಾಗಿ ಗ್ರಿಪ್ ಸಿಗುತ್ತೆ. ಇದೇ ಥರ ಮುಂದಕ್ಕೂ ಮಾಡಬೇಕು. ಮತ್ತೆ ಈ ಥರ ಅಳತೆ ಕಡ್ಡಿ ಇಡೋದು. ನಾನು ತೋರಿಸೋದ್ರಲ್ಲೇ ಸ್ವಲ್ಪ ಈ ಕಡೆ ಜರುಗಿಬಿಟ್ಟಿದೆ ಇದು. ಈ ಕಡೆ ತೋರಿಸು. ಆ ಕಬ್ಬಣದ ಪಟ್ಟಿ ಕೊಡು. ಮತ್ತೆ ಈ ಕಡೆ ಹಿಂಗೆ ಮೆಂಡು ಹಾಕೋದು ನೋಡಿ, ಈ ಕಡೆಗೆ ಬಂದ್ಬಿಡ್ತು. ಇದು ಸರಿಯಾಗಿ ತೋರಿಸು. ಮತ್ತೆ ಈ ಥರ ಅಳತೆ ಇಕ್ಕೋದು. ಹೋಲ್ಗೆ ಸ್ವಲ್ಪ ತೋರಿಸೋವಾಗ ಹಿಂದೆ ಮುಂದೆ ಆಗ್ಬಿಡ್ತು. ಲೈವ್ ನೋಡಿ. ಅಟ್ಟಣಿಗೆ ಪಟ್ಟಿಗಳನ್ನು ಯಾವ ಥರ ಕೆಳಗಡೆ ಇರುವಂತಹ 2-4 ಸೈಜಿನ ಆಸರೆ ಪಟ್ಟಿಗೆ ಜೋಡಿಸಿದರೆ ಎಷ್ಟು ನೀಟಾಗಿ ಅಟ್ಟಣಿಗೆ ಬರುತ್ತೆ ಅನ್ನೋದನ್ನ ನೀವು ಗಮನಿಸಿದ್ದೀರ. ಹಾಗೆ ಈಗ ಮತ್ತೊಂದು ದೃಶ್ಯಾವಳಿಯನ್ನು ನೋಡಿ. ಈ ಆಸರೆ ಪಟ್ಟಿಗಳು ಒಂದು ಕೊನೆ ಎಲ್ಲಿದೆ ಅಂತಂದರೆ, ಈ ಮೇಯುವಂತಹ ಗೋಂದಲಿಗಳಿದಾವಲ್ಲ, ಅಲ್ಲಿ ಒಂದು ಗೂಡಿದೆ ನೋಡಿ, ಆ ಗೂಡಿನಲ್ಲಿದೆ. ಇನ್ನೊಂದು ಕೊನೆ ಬಂದುಬಿಟ್ಟು ಒಂದು ಇಟ್ಟಿಗೆ ಆಧಾರದ ಮೇಲೆ, ಯಾವುದಾದ್ರೂ ಒಂದು ಇಟ್ಟಿಗೆ ಅಥವಾ ಮತ್ತೇನಾದರೂ ಮರದ ತುಂಡಿನ ಆಧಾರದ ಮೇಲೆ ಇನ್ನೊಂದು ಕೊನೆ ಇದೆ. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ,
ಅಟ್ಟಣಿಗೆ ನೆಲ ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟು ಸುಮಾರು 1 ಅಡಿ ಅಷ್ಟು ಎತ್ತರದಲ್ಲಿ ಇದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ. ಈ ಥರ ಸೆಟಪ್ ಮಾಡ್ಕೊಂಡಿರೋದ್ರಿಂದ ಏನು ಅನುಕೂಲ ಆಗುತ್ತೆ ಅಂತಂದರೆ, ಈ ಅಟ್ಟಣಿಗೆ ಅನ್ನೋದು ಮರಿಗಳು ತಂದಾಗ ಸ್ವಲ್ಪ ಗೋಂದ್ಲಿ ಎತ್ತರ ಆದಾಗ ಏನಾಗುತ್ತೆ ಅಂತಂದರೆ, ನಾವು ಈ ಅಟ್ಟಣಿಗೆಯನ್ನು ಕೆಳಗಡೆ ಸ್ವಲ್ಪ ಏನಾದರೂ ಚೆಕ್ಕೆಗಳು ಆ ಥರ ಆಸರೆ ಕೊಟ್ಬಿಟ್ಟು ಮೇಲಕ್ಕೆ ಎತ್ತಿ ನಿಲ್ಲಿಸ್ಬೋದು. ಆಮೇಲೆ ಪ್ರಾಣಿಗಳು ದೊಡ್ಡವಾದಾಗ ಅದನ್ನು ಕೆಳಕ್ಕೆ ಇಳಿಸ್ಬೋದು. ಅದಕ್ಕೆ ನಾನು ತಮ್ಮನೇಲ್ನಲ್ಲಿ ಚಲಿಸುವ ಅಟ್ಟ ಅಂತಂದು ಹೇಳಿದ್ದು. ನೀವು ಇದನ್ನು ಈ ದೃಶ್ಯಾವಳಿಯನ್ನು ಇನ್ನೂ ಚೆನ್ನಾಗಿ ಗಮನಿಸಿದ್ರೆ ಅರ್ಥ ಆಗುತ್ತೆ. ಗೂಡುಗಳೇನಿದ್ದಾವೆ, ಗೋಂದ್ಲಿ ಗೋಡೆಗಿರುವಂತಹ ಗೂಡುಗಳು 1 ಅಡಿಯಷ್ಟು ಗೂಡಿದೆ. ಅಂದರೆ ಈ ಅಟ್ಟಣಿಗೆ ಅನ್ನೋದನ್ನ ನಾವು 1 ಅಡಿ ಮೇಲಕ್ಕೂ ಮತ್ತು ಕೆಳಕ್ಕೂ ಇಳಿಸ್ಕೋಬಹುದು. ಈಗ ನೀವು ನೋಡ್ತಾ ಇರುವಂಥದ್ರಲ್ಲಿ 1 ಅಡಿಯಷ್ಟು ಎತ್ತರ ಗ್ಯಾಪ್ ಇದೆ. ಅಂದರೆ ಈ ಅಟ್ಟಣಿಗೆ ಮೇಲಿರುವಂಥ ಪ್ರಾಣಿಗಳು ಹಾಕಿದ ಹಿಕ್ಕೆ ಇಲ್ಲಿ ತುಂಬ್ಕೊಂಬೋದಕ್ಕೆ 1 ಅಡಿಯಿಂದ 1.5 ಅಡಿ ಅವಕಾಶ ಇದೆ. 1 ಅಡಿ ಇದ್ದರೂ ಕೂಡ ಇಷ್ಟಿಷ್ಟು ಕಮ್ಮಿ 3 ತಿಂಗಳು ಕಸ ಎತ್ತುವ ಅವಕಾಶನೇ ಇರೋದಿಲ್ಲ. 3 ತಿಂಗಳು ತಡೆಯುತ್ತೆ. ಈ ಥರ ಮಾಡ್ಕೊಂಬೋದ್ರಿಂದ ನಮಗೆ ಪ್ರಾಣಿಯ ಒಂದು ಹೈಟ್ ಏನಿರುತ್ತೆ, ಎತ್ತರ ಏನಿರುತ್ತೆ, ಅದಕ್ಕೆ ತಕ್ಕಂತೆ ಈ ಅಟ್ಟನ ಮೇಲಕ್ಕೂ ಕೆಳಕ್ಕೂ ಇಳಿಸ್ಕೋಬಹುದು. ನಾನು ಈ ವಿಡಿಯೋಗಳ ಮೂಲಕ ಮಾಹಿತಿ ಕೊಡುವಾಗ ಸಾಧ್ಯವಾದಷ್ಟು ಸಮಗ್ರವಾಗಿ ಮತ್ತು ಸ್ಪಷ್ಟವಾಗಿರಬೇಕು ಅಂತ ಬಯಸ್ತೀನಿ. ಆ ನಿಟ್ಟಿನಲ್ಲಿ ಈ ಅಟ್ಟದ ಬಗ್ಗೆ ಹೇಳ್ತಾ, ಈಗ ಅಟ್ಟ ರೆಡಿಯಾಗಿದೆ ಅಂದ್ಕೊಳ್ಳಿ, ಇದರ ಸಮಸ್ಯೆಗಳಿನ್ನೂ ಏನು ಅಂತಂದು ಚರ್ಚೆ ಮಾಡೋದಾದರೆ, ಈ ಪಟ್ಟಿಗಳು ನಾವು ಅಂದರೆ ಡಿಮ್ಮಿನ ನಾವು ಕೊಯ್ಸೋವಾಗ ಹಸಿ ಡಿಮ್ಮಿ ಕೊಯ್ಸಿದರೆ ಒಳ್ಳೆಯದಾ ಅಥವಾ ಒಣದ್ದು ಕೊಯ್ಸಿದರೆ ಒಳ್ಳೆಯದಾ ಅನ್ನೋ ಪ್ರಶ್ನೆ ಬರುತ್ತೆ. ನನ್ನ ಪ್ರಕಾರ ಈ ಒಣ ಪಟ್ಟಿಗಳು ಏನಾಗುತ್ತೆ ಅಂತಂದರೆ, ಗಂಜಳದಲ್ಲಿ ನೆಂದಾಗ ಲಡ್ಡು ಬಂದಿರುತ್ತೆ. ಅಂದರೆ ಬಾಳಿಕೆ ಕಡಿಮೆ ಆಗೋ ಅಂತ ಒಂದು ಅವಕಾಶ ಇರುತ್ತೆ. ಅದೇ ಹಸಿ ಪಟ್ಟಿಗಳಾದರೆ ಏನಾಗುತ್ತೆ ಅಂತಂದರೆ, ಆ ಹಸಿ ಪಟ್ಟಿಗಳು ಈ ಗಂಜಳದಲ್ಲಿ ನೆಂದಾಗ ಒಂಥರ ಆ್ಯಸಿಡ್ ಟ್ರೀಟ್ ಮಾಡ್ದಂಗೆ ಭಾಳಷ್ಟು ಗಟ್ಟಿಯಾಗಿಬಿಟ್ಟು ಕಬ್ಬಿಣದ ಥರ ಒಳ್ಳೆ ಬಾಳಿಕೆ ಬರುತ್ತೆ. ಇದು ನನ್ನ ಅಭಿಪ್ರಾಯ. ಜೊತೆಗೆ ಈ ಕ್ರಾಕ್ ಬರೋದಿಲ್ಲ, ಅಂದರೆ ಸೀಳಿಕೆ ಆಗುತ್ತೆ ಈ ಪಟ್ಟಿಗಳು ಕೊಯ್ದಾಗ, ಅದು ಕೂಡ ಬರೋದಿಲ್ಲ. ಸಣ್ಣ ಪುಟ್ಟದಾಗ ಬಂದರೂ ಕೂಡ ಅದರ ಮಧ್ಯೆ ಇಕ್ಕೇನು ಈ ಗಂಜಳ ಇದೆಲ್ಲ ಸೇರ್ಕೊಳ್ಳೋದ್ರಿಂದ ಅದು ಮತ್ತೆ ಪ್ಯಾಕ್ ಆಗಿಬಿಟ್ಟು ಒಳ್ಳೆ ಬಾಳಿಕೆ ಬರುತ್ತೆ. ಈಗ ನಾನು ಆಗಲೇ ಅಟ್ಟ ಮಾಡಿ ಸುಮಾರು 1-7 ತಿಂಗಳಾಯಿತು. ಭಾಳ ಭದ್ರವಾಗಿದೆ. ಎಷ್ಟೋ ಜನ ನಮ್ಮ ಸ್ನೇಹಿತರ ಅಟ್ಟಗಳು ನೋಡೋಕ್ಕೆ ಬಂದಾಗ ಅವು ಎಷ್ಟೊಂದು ಬಲಿಷ್ಠವಾಗಿದ್ದಾವೆ ಅಂತಂದರೆ, ಇಷ್ಟು ಹೆಚ್ಚು ಕಮ್ಮಿ ಅದ್ರ ಮೇಲೆ ದನ ಕಟ್ಟಾಕ್ಬೋದು ಅಂತಂದು ನಮ್ಮ ಸ್ನೇಹಿತರು ಹೇಳಿದ್ರು. ನಿಜವಾಗ್ಲೂ ಅಷ್ಟೊಂದು ಭದ್ರವಾಗಿದೆ ಅಂತಂದರೆ, ನಾನು ಮತ್ತೆ ಹೇಳೋದು ಅಂತಂದರೆ, ಈ ಅಳತೆ ಏನಿರುತ್ತೆ ನೋಡಿ, 3 ಇಂಚು ಅಗಲ, 1.5 ಇಂಚು ದಪ್ಪ, ಆಮೇಲೆ ಆಸರೆ ಪಟ್ಟಿಗಳು 2-4 ಇಷ್ಟಿದ್ರೆ ಓಕೆ. ಇನ್ನು ಈ ಅಟ್ಟಕ್ಕೆ ಮತ್ತು ಕೆಳಗಡೆ ನೆಲಕ್ಕೆ ಅಂದರೆ ಫ್ಲೋರ್ ಇರುತ್ತೆ ನೋಡು, ಅದನ್ನು ನಾನು ಈಗಲೇ ಹೇಳ್ತೀನಿ. ಫ್ಲೋರಿಂಗ್ ಏನಾದರೂ ನೆಲ ಇರೋದಕ್ಕಿಂತ ನೀವು ಸಿಮೆಂಟ್ನಲ್ಲಿ ಮಾಡೋದು ಬೆಸ್ಟು. ಸಿಮೆಂಟ್ನಲ್ಲಿ ಮಾಡಿದ್ರೆ ಮತ್ತು ಗಂಜಳ ಇದೆಲ್ಲ ಇರ್ಕೊಂಬಲ್ವ ಅಂತಂದರೆ ಅಂಥದ್ದೇನೂ ಆಗೋದಿಲ್ಲ. ಈಕೆನೇ ಗಂಜಳನೆಲ್ಲ ಇಟ್ಕೊಳ್ಳುತ್ತೆ. ಹಾಗಾಗ್ಬಿಟ್ಟು ಅಟ್ಟ ಮತ್ತು ಕೆಳಗಡೆ ಫ್ಲೋರಿಂಗಿಗೆ ಸಾಕು 1-1.5 ಅಡಿ ಇದ್ದರೂ ಸಾಕು. ಅದು ತುಂಬೋಕ್ಕೆ ಇಷ್ಟು ಹೆಚ್ಚು ಕಮ್ಮಿ 3 ತಿಂಗಳು ಬೇಕಾಗುತ್ತೆ. 3 ತಿಂಗಳಿಗೊಂದ್ಸತಿ ಕಸ ತೆಗೆದುಬಿಟ್ರೆ ಏನು ಸಮಸ್ಯೆ ಆಗೋದಿಲ್ಲ. ಇನ್ನು ಈ ಕಸನ ಸುಲಭವಾಗಿ ತೆಗೆಯೋದಕ್ಕೆ ನೀವೊಂದು ಐಡಿಯಾ ಮಾಡಿ. ಈ ಪ್ಲಾಸ್ಟಿಕ್ ಚೀಲಗಳನ್ನು ತಗೊಂಡ್ಬಿಟ್ಟು ಅಟ್ಟಣಿಗೆ ಕೆಳಗಡೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಹಾಸ್ಕೊಂಡು ಬಂದುಬಿಡಿ. ಆಮೇಲೆ ನೀವು 3 ತಿಂಗಳಿಗೋ 4 ತಿಂಗಳಿಗೋ 5 ತಿಂಗಳಿಗೋ ಒಂದ್ಸತಿ ಕಸ ಎತ್ತಬೇಕು ಅಂದ್ಕೊಂಡಾಗ ಈ ಪಟ್ಟಿಗಳನ್ನ ಹಿಡ್ಕೊಂಡು, ಆ ಪ್ಲಾಸ್ಟಿಕ್ ಪಟ್ಟಿಗಳನ್ನ ಹಿಡ್ಕೊಂಡು ಎಳೆದ್ಬಿಟ್ರೆ ತೆಂಡಿ ಕಸ ಹಾಗೆ ಬಂದ್ಬಿಡುತ್ತೆ. ಅದನ್ನು ತಗೊಂಡೋಗಿ ನೀವು ತಿಪ್ಪೆಗೆ ಹಾಕ್ಬೋದು. ಈ 3-4 ತಿಂಗಳಿದ್ರು ಕೂಡ ಈಗ ನಾನು ನೋಡ್ದಂಗೆ ಏನಂತ ಸ್ಮೆಲ್ ಬರೋದಿಲ್ಲ. ಶೆಡ್ನಲ್ಲೊಂದು ಚೆನ್ನಾಗಿ ಗಾಳಿ ಆಡ್ತಾ ಇದ್ದರೆ ಅದರಲ್ಲಿಂದ ಈ ಥರ ಮಾಡ್ಕೊಂಡು ಬಿಟ್ಟರೆ ನೀವು ಅದು ಇಕ್ಕಟ್ಟಾಗುತ್ತಲ್ಲ, ಅದನ್ನು ಹೆಂಗೆ ಕಸ ತೆಗೆಯೋದು ಅನ್ನೋ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ. ಇನ್ನು ಏನಾದರೂ ಸಮಸ್ಯೆ ನಿಮಗೆ ಆಲೋಚನೆಗೆ ಬಂದುಬಿಟ್ರೆ
ನೀವು ಅದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಅದು ಸೂಕ್ತ ಅನಿಸಿದ್ರೆಕಿನ ನಾನು ಖಂಡಿತ ಅದಕ್ಕೆ ರಿಪ್ಲೈ ಕೊಡ್ತೀನಿ. ನಿಮಗೆ ಈ ವಿಡಿಯೋ ಒಳ್ಳೆಯ ಉಪಯುಕ್ತವಾದಂತಹ ವಿಡಿಯೋ ಅಂತಂದು ಅನಿಸ್ಬಿಟ್ರೆಗಿನ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಜನಕ್ಕೆ ತಲುಪುವಂತೆ ಮಾಡಿ ಅಂತಂದು ಮಾಡ್ತೀರಿ ಅಂತಂದು ಅಂದ್ಕೊಂಡಿದ್ದೀನಿ. ಇದೇ ಥರ ನಾನು ಮೊದಲೇ ಹೇಳಿದಾಗೆ ಮುಂದೆ ನಿಮಗೆ ಈ ಗೋಂದಲಿಗಳು ತುಂಬ ವೆರೈಟಿಯಾಗಿ ಮಾಡಿದ್ದೀನಿ. 1-2-3 ಥರ ಗೋಂದಲಿಗಳು. ಆಮೇಲೆ ಆ ಶೆಡ್ ಬಗ್ಗೆನೂ ಇದ್ರ ಬಗ್ಗೆ ಸಪ್ರೇಟ್ ಆದಂತಹ ವಿಡಿಯೋಗಳು ಮಾಡಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ಆ ಪ್ರಯತ್ನದ ತನಕ ಬಿಡು ತಗೊಳ್ತಾ ನಮಸ್ಕಾರ.